ಇತ್ತೀಚೆಗೆ ಕೆಲ ಪ್ರಯಾಣಿಕರು ನಮ್ಮ ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಳ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ PSD ಡೋರ್ ಅಳವಡಿಸುವಂತೆ ಸಾಲು ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಯಾಣಿಕರ ಕೂಗಿಗೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಂತ BMRCL ಬೆಂಗಳೂರಿನ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ PSD ಅಳವಡಿಸುವುದಕ್ಕೆ ಮುಂದಾಗಿದೆ. BMRCL ನಿಂದ ಹೊಸ ಪ್ಲಾನ್. ನಮ್ಮ ಮೆಟ್ರೋದ ಎಲ್ಲ ಸ್ಟೇಷನ್ಗಳಲ್ಲೂ PSD. ಬೆಂಗಳೂರಲ್ಲಿ ಇತ್ತೀಚೆಗೆ ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಟ್ರ್ಯಾಕ್ಗೆ ಹಾರಿ ಆತ್ಮಹತ್ಯೆ ಪ್ರಕರಣ ಮರುಕಳಿಸ್ತಾ ಇವೆ. ಕಳೆದ 2 ವರ್ಷದಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಈ ಹಿನ್ನೆಲೆ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ಗಳಿಗೆ PSD ಅಳವಡಿಕೆಗೆ ಮುಂದಾಗಿದೆ. BMRCL ನಮ್ಮ ಮೆಟ್ರೋದ 176 ಮೆಟ್ರೋ ಸ್ಟೇಷನ್ಗಳಿಗೂ PSD ಡೋರ್ ಅಳವಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ಬರೋಬ್ಬರಿ 1273.83 ಕೋಟಿ ವೆಚ್ಚದಲ್ಲಿ ಗ್ರೀನ್, ಪರ್ಪಲ್, ಯೆಲ್ಲೋ, ಬ್ಲೂ, ಆರೆಂಜ್ ಸೇರಿದಂತೆ ರೆಡ್ ಲೈನ್ ಮೆಟ್ರೋ ಸ್ಟೇಷನ್ಗಳಿಗೂ ಪ್ಲಾಟ್ಫಾರ್ಮ್ಸ್ ಸ್ಕ್ರೀನ್ ಡೋರ್ಸ್ ಅಳವಡಿಸಲಾಗುತ್ತೆ. ಬ್ಲೂ ಲೈನಿನ 2 ಮೆಟ್ರೋ ಸ್ಟೇಷನ್, ಪಿಂಕ್ ಲೈನ್ನ 12 ಮೆಟ್ರೋ ಸ್ಟೇಷನ್ ಸೇರಿದಂತೆ ಒಟ್ಟು 14 ಸ್ಟೇಷನ್ಗಳಿಗೆ PSD ಡೋರ್ ಅಳವಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿದೆ. 176 ಮೆಟ್ರೋ ಸ್ಟೇಷನ್ಗೆ PSD ಅಳವಡಿಸಲು ಕೇಂದ್ರ ಅನುಮತಿ ಮಾತ್ರ ಬಾಕಿ ಇದೆ. ಇವಾಗ PSD ನಾವು ಇವಾಗ ಆಲ್ರೆಡಿ ನಮ್ಮ ಇದು ಪಿಂಕ್ ಲೈನ್ ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಏನಿದೆ ಅದಕ್ಕೆ 12, ಅದಲ್ಲದೆ ನಮ್ಮ ಇದು ಬ್ಲೂ ಲೈನಲ್ಲಿ 2 ಸ್ಟೇಷನ್ಗೆ ನಾವು PSD ಆಲ್ರೆಡಿ ಅಳವಡಿಕೆ ಮಾಡ್ತಾಯಿದ್ದೀವಿ. ಇದಲ್ಲದೆ ಇವಾಗ ನಾವು ಮುಂದೆ ಬರುವಂಥ ನಮ್ಮ ETO ಟ್ರೈನ್ ಇದಕ್ಕೆ ಪ್ಲಸ್ ಆಮೇಲೆ ಆಪ್ರೇಷನಲ್ ಯಾವ್ಯಾವ ಸ್ಟೇಷನ್ಸ್ ಇದೆ, ಸೊ ಇವೆಲ್ಲ ನಾವು ಕನ್ಸಿಡರ್ ಮಾಡಿ ಅದನ್ನು ನಾವು ಅಳವಡಿಸೋದಕ್ಕೆ ನಾವು ಆಲ್ರೆಡಿ ಅದನ್ನು ನಮ್ಮ ಇವಾಗ ಫೇಸ್ 3A DPR ಏನಿದೆ ಅದರಲ್ಲಿ ನಾವು ಅಪ್ರೂವಲ್ಗೆ ಕೊಟ್ಟಿದ್ದೀವಿ. 177 ಮೆಟ್ರೋ ಸ್ಟೇಷನ್ನಲ್ಲಿ PSD ಡೋರ್ ಅಳವಡಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು DPR ಅನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಸದ್ಯದಲ್ಲೇ ಕೇಂದ್ರ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಎಲ್ಲೆಲ್ಲಿ PSD ಡೋರ್? ನೇರಳೆ ಮಾರ್ಗದಲ್ಲಿ 37 ಸ್ಟೇಷನ್, ಹಸಿರು ಮಾರ್ಗದಲ್ಲಿ 32 ಸ್ಟೇಷನ್, ಹಳದಿ ಮಾರ್ಗದಲ್ಲಿ 16 ಸ್ಟೇಷನ್, ಗುಲಾಬಿ ಮಾರ್ಗದಲ್ಲಿ 18 ಸ್ಟೇಷನ್, ನೀಲಿ ಮಾರ್ಗದಲ್ಲಿ 29 ಸ್ಟೇಷನ್, ಕಿತ್ತಳೆ ಮಾರ್ಗದಲ್ಲಿ 31 ಸ್ಟೇಷನ್, ಕೆಂಪು ಮಾರ್ಗದಲ್ಲಿ 27 ಸ್ಟೇಷನ್. ಈ ಮೇಲಿನ ಮೆಟ್ರೋ ಸ್ಟೇಷನ್ಗಳಲ್ಲಿ PSD ಡೋರ್ ಅಳವಡಿಸಲು BMRCL ತಯಾರಿ ಮಾಡಿಕೊಂಡಿದೆ. ಹೊಸದಾಗಿ ನಿರ್ಮಾಣವಾಗ್ತಾ ಇರುವಂಥ ಮೆಟ್ರೋ ನಿಲ್ದಾಣದಲ್ಲಿ PSD ಅಳವಡಿಕೆ ಸಮಸ್ಯೆ ಇಲ್ಲ. ಆದರೆ ಈಗಾಗಲೇ ಕಾರ್ಯಾಚರಣೆ ಇರುವಂಥ ಹಳದಿ, ಯೆಲ್ಲೋ, ಗುಲಾಬಿ ಮಾರ್ಗದಲ್ಲಿ PSD ಅಳವಡಿಕೆ ಸಮಸ್ಯೆ ಎದುರಾಗಿದೆ. ಮೆಟ್ರೋ ಸಂಚಾರ ಇರುವಂಥ ನಿಲ್ದಾಣಗಳಲ್ಲೂ ಬೆಳಗ್ಗೆ 5ರಿಂದ ರಾತ್ರಿ 11 ಗಂಟೆಯನ್ನು ಹೊರತುಪಡಿಸಿ ಮಧ್ಯರಾತ್ರಿಯಲ್ಲಿ PSD ಅಳವಡಿಕೆಗೆ BMRCL ಪ್ಲಾನ್ ಮಾಡಿಕೊಂಡಿದೆ. ಇಲ್ಲಪ್ಪ, ಇವಾಗ ಆಲ್ರೆಡಿ ಆಪ್ರೇಷನಲ್ಲಿ ಹೇಳಿದ್ದಲ್ಲ. ಇವಾಗ ಹೊಸದಾಗಿ ಮಾಡುವಂಥ ಸ್ಟೇಷನ್ಗಳಾದರೆ ಅದು ಸ್ಟೇಷನ್ ಜೊತೆಗೆ ಅದು ಅಳವಡಿಸ್ಬಿಡ್ಬೋದು. ಬಟ್ ಆಪ್ರೇಷನಲ್ ಸ್ಟೇಷನ್ಸ್ ಮಾಡಿದಾಗ ಅದನ್ನು ಹೆಂಗೆ ಮಾಡಬೇಕು, ಕಾರ್ಯವಿಧಾನಗಳು ಏನು ಮಾಡಬೇಕು, ಯಾಕಂದರೆ ಅದು ಸಿಗುವಂಥ ರಾತ್ರಿ ಮಧ್ಯದಲ್ಲಿ 2 ಗಂಟೆ 2-2.5 3 ಗಂಟೆ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟೇಷನ್ ನಾವು ಆ ಒಂದು ದಿವಸದಲ್ಲಿ ಆ ಜಾಗದಲ್ಲಿ ಮಾಡೋಕ್ಕಾಗತ್ತಾ ಇಲ್ವಾ, ಇದು ಮುಂದೆ ಏನು ಮಾಡ್ಬೋದು, ಜನರಿಗೆ ತೊಂದರೆ ಮಾಡ್ದಲ್ಲೇ ನಾವು ಹೆಂಗೆ ಅದನ್ನು ಅಳವಡಿಸ್ಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮೆಟ್ರೋ ಸಂಚಾರ ಇರುವಂಥ ಇತರೆ ರಾಜ್ಯದಲ್ಲಿ ಈಗಾಗಲೇ ಮೆಟ್ರೋ ಸ್ಟೇಷನ್ಗಳಲ್ಲಿ PSD ಅಳವಡಿಸಲಾಗಿದೆ. ಆದರೆ ನಮ್ಮ ಮೆಟ್ರೋದಲ್ಲಿ ಸ್ಟೀಲ್ ಗೇಟ್ ಬ್ಯಾರಿಕೇಡ್ಗಳನ್ನು ಮಾತ್ರ ಅಳವಡಿಸಿದ್ರು. ಇದೀಗ ನಮ್ಮ ಮೆಟ್ರೋದಲ್ಲೂ ಕೂಡ PSD ಅಳವಡಿಕೆಗೆ BMRCL ಮುಂದಾಗಿರೋದಕ್ಕೆ ಪ್ರಯಾಣಿಕರು ಖುಷಿಯಾಗಿದ್ದಾರೆ.